ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ತಿಳಿತಾ ಹೋಗೋಣ. ಮೊದಲಿಗೆ ಗುರುಗಳಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡ್ತಾ, ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಇವತ್ತು 18 ಮತ್ತು 19 ಎರಡು ನುಡಿಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲಿಸಿಕೊಡುವ ಗುರುಗಳು, ಬಲ್ಲಿದ ಧನಕ್ಕೆ ಮರುಳಾಗಿ ಅವರಿಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಶೋಭಾನೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತಬ್ಬ, ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಗೈದನೊಬ್ಬ, ಕಾಮಾದಿ ಗುರುತಲ್ಪಗಾಮಿಯೊಬ್ಬ, ಶೋಭಾನೇ. ನೋಡ್ರಿ, ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲಿಸಿಕೊಡುವ ಗುರುಗಳು, ಬಲ್ಲಿದ ಧನಕ್ಕೆ ಮರುಳಾಗಿ ಇವರಿಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು ಅಂತ ವಾದಿರಾಜರಲ್ಲಿ ಬರೆದಿದ್ದಾರೆ. ಹಿಂದಿನ ವಿಡಿಯೋಗಳಲ್ಲಿ ನೀವು ತಿಳ್ಕೊಂಡ್ರಿ ಸ್ನೇಹಿತರೆ. ಸಮುದ್ರ ಮಥನದಲ್ಲಿ ಉದ್ಭವಿಸಿ ಬಂದಂತಹ ಲಕ್ಷ್ಮೀದೇವಿ ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡ್ಕೊಂಡು ಸ್ವಯಂವರದಲ್ಲಿ ಬರ್ತಾ ಇದ್ದಾಳೆ. ದೇವಾದಿ ದೇವತೆಗಳು ಸಾಲಾಗಿ ಕುಳಿತುಕೊಂಡಿದ್ದಾರೆ. ಲಕ್ಷ್ಮೀದೇವಿ ಇಲ್ಲಿ ಒಬ್ಬೊಬ್ಬರ ಗುಣಗಳನ್ನು ಎಣಿಸ್ತಾ ಹೋಗ್ತಾ ಇದ್ದಾಳೆ ಅಂತ ನಿನ್ನೆ ವಿಡಿಯೋಗಳಲ್ಲಿ ತಿಳ್ಕೊಂಡ್ರಿ. ಋಷಿಮುನಿಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ನೋಡೋಣಂತೆ. ಎಲ್ಲ ಶಾಸ್ತ್ರಗಳನ್ನು ಓದಿ ದುರ್ಲಭ ಜ್ಞಾನವನ್ನು ಪಡೆದಂತಹ ಇಬ್ಬರು ಗುರುಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಯಾರು ಇಬ್ಬರು ಗುರುಗಳು ಅಂದರೆ, ಒಬ್ಬರು ಬೃಹಸ್ಪತ್ಯಾಚಾರ್ಯರು ಮತ್ತು ಇನ್ನೊಬ್ಬರು ಶುಕ್ರಾಚಾರ್ಯರು. ಇವರಿಬ್ಬರ ಬಗ್ಗೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಏನಂತ, ಇಷ್ಟೊಂದು ನೀವು ಶಾಸ್ತ್ರ ಜ್ಞಾನಗಳನ್ನು ಕಲಿತ್ಕೊಂಡು ಒಬ್ಬರಿಗೆ ನೀವು ಗುರುಗಳಾಗಿ ಜ್ಞಾನವನ್ನು ಕಲಿಸ್ಬೇಕು, ಅದನ್ನು ಬಿಟ್ಬಿಟ್ಟು ಧನಕ್ಕೆ ನೀವು ಮರಳಾಗ್ಬಿಟ್ಟು ಪುರೋಹಿತಕ್ಕೆ ಇಳಿದಿದ್ದೀರಾ ಅಂತ ಹೇಳಿದ್ದಾಳೆ. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಗುರುಗಳು, ಶುಕ್ರಾಚಾರ್ಯರು ದೈತ್ಯರಿಗೆ ಗುರುಗಳು. ಇವರು ಏನು ಮಾಡಬೇಕು? ಗುರುಗಳಾಗಿ ಶಿಷ್ಯರಿಗೆ ಜ್ಞಾನವನ್ನು ಕೊಡಬೇಕು ಅಲ್ವಾ? ಈ ಜ್ಞಾನವನ್ನು ಕೊಡುವ ಬದಲಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ದುಡ್ಡಿನ ಆಸೆಗಾಗಿ, ದುಡ್ಡಿನ ಮೇಲಿನಂಥ ವ್ಯಾಮೋಹಕ್ಕಾಗಿ ಪುರೋಹಿತರಾಗಿಬಿಡ್ತಾರೆ ಇಬ್ಬರೂ. ಪುರೋಹಿತರು ಅಂತಂದರೆ ಪುರಕ್ಕೆ ಹಿತವನ್ನು ಮಾಡುವಂಥವರು ಅಂತ. ಪುರೋಹಿತರ ಕೆಲಸ ಏನಿರ್ತಿತ್ತು ಅಂದರೆ, ಹಿಂದೆ ಎಲ್ಲ ಮನೆಗಳಲ್ಲಿ ಒಂದೊಂದು ಮನೆಗೆ ಒಬ್ಬೊಬ್ಬರು ಪುರೋಹಿತರು ಅಂತ ಇರ್ತಾಯಿದ್ರು. ಅವ್ರ ಕೆಲಸ ಏನು? ಅಕಸ್ಮಾತ್ ಮನೆಯವರು ಏನಾದರೂ ಪೂಜೆಗಳು ವ್ರತಗಳನ್ನು ತಪ್ಪಿಸಿದರೆ ಅದ್ರ ಬಗ್ಗೆ ತಿಳಿ ಹೇಳೋದು. ಇಂತಹ ಪೂಜೆಯನ್ನು ನೀವು ಮಾಡಬೇಕು, ಇಂತಹ ದಿನ ಇಂತಹ ಸಮಯಕ್ಕೆ ನೀವು ಈ ಥರ ಪೂಜೆ ಮಾಡಬೇಕು, ಮತ್ತು ಹಬ್ಬಗಳು ಬರ್ತಾಯಿದೆ, ಇನ್ನೊಂದಿದೆ, ಮತ್ತು ಪ್ರತಿಯೊಂದು ಅವ್ರ ಮನೆಯಲ್ಲಿ ನಡೀತಕ್ಕಂಥ ಶುಭ ಅಶುಭವನ್ನು ತಿಳಿಸಿ ಹೇಳ್ತಕ್ಕಂಥವರು ದಿನನಿತ್ಯವಾಗಿ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಇರ್ತಕ್ಕಂಥವರು ಪುರೋಹಿತರು. ಹೀಗೆ ಒಬ್ಬರ ಮನೆಗೆ ಒಳಿತನ್ನು ಬಯಸಿ ಪೌರೋಹಿತ್ಯವನ್ನು ಮಾಡ್ತಾಯಿದ್ರು. ಹಿಂದಿನ ಕಾಲಗಳಲ್ಲಿ ಹಾಗೆ ಇತ್ತು. ಈಗಿನ ಕಾಲದಲ್ಲಿ ಏನಾದರೂ ನಾವು ಪೂಜೆಗಳು ವ್ರತಗಳು ಮಾಡಿದಾಗ ಪುರೋಹಿತರನ್ನು ಕರೆದು ಮಾಡಿಸ್ತೀವಿ ಅಲ್ವಾ? ಅವರ ಕಡೆಯಿಂದನೇ ಪೂಜೆಗಳು ವ್ರತಗಳನ್ನು ಮಾಡಿಸ್ಕೊತೀವಿ. ಯಾಕೆ ಅಂದರೆ ಎಲ್ಲವನ್ನು ತಿಳಿದಿರ್ತಾರೆ, ಜ್ಞಾನ ಇರುತ್ತೆ ಅಂತ ಹೇಳಿಬಿಟ್ಟು ಮಂತ್ರ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವಂಥ ಜ್ಞಾನ ಅವ್ರಿಗಿರುತ್ತೆ. ಹಾಗಾಗಿ ನಾವು ಪುರೋಹಿತರನ್ನು ಕರೆಸ್ಕೊತೀವಿ. ಇಂತಹ ಅಪಾರವಾದಂಥ ಜ್ಞಾನವನ್ನು ಪಡೆದಂತಹ ಪುರೋಹಿತರು. ಹಾಗಾಗಿ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಇಂತಹ ಒಂದು ಒಳ್ಳೆಯ ಜ್ಞಾನವನ್ನು, ಶಾಸ್ತ್ರದ ಜ್ಞಾನವನ್ನು ನೀವು ತಿಳ್ಕೊಂಡಂಥ ಗುರುಗಳು ವಿದ್ಯೆಯನ್ನು ದಾನ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ದುಡ್ಡಿನ ಆಸೆಗೆ ಮರಳಾಗ್ಬಿಟ್ಟು ನೀವಿಬ್ಬರೂ ಪುರೋಹಿತಕ್ಕೆ ಇಳಿದಿದ್ದೀರಾ, ಪೌರೋಹಿತ್ಯವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮಂಥವರನ್ನು ನಾನು ಒರೆಸೋದಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ, ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಗೈದನೊಬ್ಬ, ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ ಅಂತ ಲಕ್ಷ್ಮೀದೇವಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ. ಯಾರ್ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತಂದರೆ, 4 ದೇವತೆಗಳ ಬಗ್ಗೆ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಕಾಮ ನಿರ್ಜಿತನೊಬ್ಬ ಅಂತ ಹೇಳಿದಾಳೆ. ಅಂದರೆ ಕಾಮವನ್ನು ನಿಗ್ರಹಿಸದೇ ಇರ್ತಕ್ಕಂಥವನು ಒಬ್ಬನು.
ಯಾರು? ಇಲ್ಲಿ ಬ್ರಹ್ಮದೇವರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮದೇವರು ಕಾಮವನ್ನು ಹೊಂದಿದ್ರು ಅಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಬ್ರಹ್ಮದೇವರಿಗೆ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಹಾಗೆ ಕಾಮಕ್ಕೆ ಒಳಗಾಗಿದ್ರು ಅಂತ ಪುರಾಣಗಳು ತಿಳಿಸ್ತವೆ. ಆದರೆ ಆ ಥರ ನಾವು ತಪ್ಪಾಗಿ ಬ್ರಹ್ಮದೇವರನ್ನ ಯಾವತ್ತೂ ಎಣಿಸ್ಬಾರ್ದು. ಹೀಗೆ ಲಕ್ಷ್ಮೀದೇವಿ ಅವರವರ ಒಂದೊಂದು ಅವಗುಣಗಳನ್ನು ಅಲ್ಲಲ್ಲಿ ತೋರಿಸ್ತಾ ಇದ್ದಾಳೆ ಅಷ್ಟೇ. ಹೀಗೆ ಕಾಮ ನಿರ್ಜಿತನೊಬ್ಬ ಅಂದರೆ ಕಾಮಕ್ಕೆ ವಶನಾಗಿ ನಿಗ್ರಹವನ್ನು ಮಾಡಿಕೊಳ್ಳದೆ ತಪ್ಪನ್ನು ಮಾಡಿದಂಥ ಬ್ರಹ್ಮದೇವರು ಅಂತ ಹೇಳಿ ಇಲ್ಲಿ ಅರ್ಥ ಬರುತ್ತೆ. ಹಾಗೆ ಇನ್ನೊಂದು ಕಾಮಿನಿಗೆ ಸೋತೊಬ್ಬ. ಯಾರು ಕಾಮಿನಿಗೆ ಸೋತಿರೋರು? ರುದ್ರದೇವರು ಅಂದರೆ ಈಶ್ವರ. ಮನೋನಿಯಾಮಕರಾದಂಥ ರುದ್ರದೇವರು ಕಾಮಕ್ಕೆ ಹೇಗೆ ಬಲಿಯಾಗ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಆ ಥರ ಕಥೆಗಳಲ್ಲಿ ಬಂದಿರುತ್ತೆ, ಪುರಾಣಗಳಲ್ಲಿ ನಾವು ಕೇಳಿರ್ತೀವಿ. ಆಯಾ ಸಂದರ್ಭಕ್ಕೆ ಆ ರೀತಿಯಾಗಿ ನಡೆದಿರುತ್ತೆ ಘಟನೆಗಳು. ತುಂಬ ಕಥೆಗಳು ಈ ರೀತಿಯಾಗಿ ಕಾಮಕ್ಕೆ ಒಳಗಾಗಿರುವಂಥ ದೇವತೆಗಳ ಬಗ್ಗೆ ಹೇಳಿರ್ತಾರೆ. ಆದರೆ ಅದೆಲ್ಲ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಭಗವಂತನ ಪ್ರೇರಣೆಯಿಂದ ಅವರು ಆ ಥರ ಮಾಡಿರ್ತಾರೆ ಅಷ್ಟೇ. ಈಗ ಕಾಮಿನಿಗೆ ಸೋತೊಬ್ಬ ಅಂತಂದರೆ ರುದ್ರದೇವರು ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ರುದ್ರದೇವರು ಭಗವಂತನ ಅದ್ಭುತವಾದಂತಹ ಮೋಹಿನಿಯ ರೂಪಕ್ಕೆ ಸೋತಿರ್ತಾರಂತೆ, ಮನಸ್ಸು ಕೊಟ್ಬಿಟ್ಟಿರ್ತಾರಂತೆ ಮೋಹಿನಿಯ ರೂಪಕ್ಕೆ. ಕಾಮಿನಿಗೆ ಸೋತೊಬ್ಬ ಅಂತಂದರೆ ಅದೇ ಮೋಹಿನಿ ರೂಪ, ಭಗವಂತನ ಮೋಹಿನಿ ರೂಪಕ್ಕೆ ಮನಸ್ಸನ್ನು ಕೊಟ್ಟಿರ್ತಾರೆ. ಭಾಮಿನಿಯ ಹಿಂದೆ ಹಾರಿದವ ಅಂತ ಬರೆದಿದ್ದಾರೆ. ಸಮುದ್ರ ಮಥನದ ಸಮಯದಲ್ಲಿ ರುದ್ರದೇವರು ವಿಷಪಾನವನ್ನು ಮಾಡಿರ್ತಾರಲ್ವ, ಆವಾಗ ದೇವತೆಗಳಿಗೆ ಮತ್ತು ಅಸುರರಿಗೆ ಭಗವಂತ ಅಮೃತ ಕಲಶವನ್ನು ಹಿಡ್ಕೊಂಡು ಮೋಹಿನಿ ಅವತಾರವನ್ನು ತಾಳಿ ಅಮೃತವನ್ನು ಉಣಿಸೋವಂತಹ ಸಂದರ್ಭದಲ್ಲಿ ರುದ್ರದೇವರಿಗೆ ಅಷ್ಟಾಗಿ ಏನೂ ಕಾಣಿಸಿರೋದಿಲ್ಲ. ಆಮೇಲೆ ರುದ್ರದೇವರು ಹೋಗ್ಬಿಟ್ಟು ಭಗವಂತನ ಹತ್ರ ಕೇಳ್ತಾರಂತೆ. ಭಗವಂತನ ಪ್ರೀತಿಯ ಮೊಮ್ಮಗ ರುದ್ರದೇವರು. ಹಾಗಾಗಿ ಭಗವಂತನ ಹತ್ರ ಹೋಗ್ಬಿಟ್ಟು ರುದ್ರದೇವರು ಕೇಳ್ತಾರಂತೆ, ಒಮ್ಮೆ ನನಗೆ ಆ ಮೋಹಿನಿ ರೂಪ ತೋರಿಸು ಅಂತ ಹೇಳಿ ಭಗವಂತನಲ್ಲಿ ಕೇಳ್ತಾರಂತೆ. ಆಗ ಭಗವಂತ ಹೇಳ್ತಾನಂತೆ, ಈಗ ಬೇಡ, ಅದು ಮೋಹಕ್ಕಾಗಿ ನಾನು ಅಂತಹ ರೂಪವನ್ನು ತಗೊಂಡಿದ್ದೆ ಅಷ್ಟೇ, ಈಗ ಆ ರೂಪವನ್ನು ನಾನು ತಗೊಳ್ಳೋದಿಲ್ಲ, ಬೇಡ ನೀನು ಅಂತ ಹೇಳ್ತಾರಂತೆ. ಆದರೂ ಸಹ ರುದ್ರದೇವರು ಹಠವನ್ನು ಮಾಡ್ತಾರಂತೆ, ಇಲ್ಲ ನಾನು ಆ ರೂಪವನ್ನು ನೋಡಲೇಬೇಕು, ನೀನು ಮೋಹಿನಿ ಅವತಾರವನ್ನು ತಗೊಳ್ಳೇಬೇಕು ಅಂತ ಹೇಳಿ ಹಠ ಮಾಡಿದಾಗ ಭಗವಂತ ಹೇಳ್ತಾನಂತೆ, ನಾಳೆ ಬೆಳಗ್ಗೆ ಉಷಕ್ಕಾಲಕ್ಕೆ ಬಾ, ಈಗ ಬೇಡ, ಉಷಕ್ಕಾಲಕ್ಕೆ ಬಾ, ನಾನು ನಿನಗೆ ಮೋಹಿನಿ ರೂಪವನ್ನು ತೋರಿಸ್ತೀನಿ ಅಂತ ಹೇಳ್ತಾರಂತೆ. ಯಾಕೆ ಅಂದರೆ ಉಷಕ್ಕಾಲದಲ್ಲಿ ಆ ಥರ ಕಾಮದ ಬಯಕೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಬಾ ನೀನು, ನಾನು ಮೋಹಿನಿ ರೂಪವನ್ನು ತೋರಿಸ್ತೀನಿ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿಬಿಟ್ಟು ರುದ್ರದೇವರು ಬೆಳಗ್ಗೆನೇ ಉಷಕ್ಕಾಲದಲ್ಲಿ ಭಗವಂತನ ಹತ್ರ ಹೋಗ್ತಾರೆ. ಆಗ ಭಗವಂತ ಮೋಹಿನಿ ರೂಪವನ್ನು ತಗೊಳ್ತಾನಂತೆ. ಆ ರೂಪದಲ್ಲಿ ಭಗವಂತನನ್ನು ನೋಡಿದ ತಕ್ಷಣ ರುದ್ರದೇವರು ಹೋಗಿ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರಂತೆ. ಅಂತಹ ಒಂದು ರೂಪ, ಮೋಹಿನಿ ರೂಪ ಅಂದರೆ ಯಾರೆಲ್ಲ ಮರುಳಾಗಿದ್ರು ಅಂತ, ಅಸುರರು ದೇವತೆಗಳು ಪ್ರತಿಯೊಬ್ಬರು ಮೋಹಿನಿ ರೂಪಕ್ಕೆ ಒಳಗಾಗ್ಬಿಟ್ಟಿರ್ತಾರೆ. ಅಂತಹ ಒಂದು ಸೌಂದರ್ಯ ಭಗವಂತಂದು. ಹಾಗೆ ಆ ಒಂದು ಸೌಂದರ್ಯವನ್ನು ನೋಡಿ ತಡೆಯೋಕ್ಕಾಗದೆ ಹೋಗ್ಬಿಟ್ಟು ರುದ್ರದೇವರು ಭಗವಂತನನ್ನು ಅಂದರೆ ಮೋಹಿನಿ ಅವತಾರದಲ್ಲಿರ್ತಕ್ಕಂತಹ ಭಗವಂತನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾರಂತೆ. ತಪ್ಕೊಂಡ ತಕ್ಷಣ ಭಗವಂತ ಏನು ಮಾಡ್ತಾನೆ, ತಕ್ಷಣವೇ ಶಂಖಚಕ್ರವನ್ನು ಧಾರಣೆ ಮಾಡಿಬಿಡ್ತಾನೆ. ಧಾರಣೆ ಮಾಡಿದ ತಕ್ಷಣ ಭಗವಂತನನ್ನು ಬಿಡ್ತಾರಂತೆ ರುದ್ರದೇವರು. ಬಿಟ್ಟಿದ ತಕ್ಷಣ ರುದ್ರದೇವರಿಗೆ ಏನಾಗುತ್ತೆ ಅಂದರೆ ನಾಚಿಕೆ ಆಗಿಬಿಡುತ್ತಂತೆ, ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ. ಅದರ ಬಗ್ಗೆ ಇಲ್ಲಿ ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ ಅಷ್ಟೇ. ಇಂತಹ ಒಂದು ಮೋಹಿನಿ ಅವತಾರಕ್ಕೆ ಮೋಹವನ್ನು ಕಾಮವನ್ನು ತೋರಿಸ್ಬಿಟ್ಟು ನೀನು ಭಾಮಿನಿಯ ಹಿಂದೆ ಹಾರಿದವ ಅಂತ ಹೇಳಿ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಬ್ಬರು ಯಾರು ಅಂದರೆ ಇಂದ್ರದೇವರು. ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದನೊಬ್ಬ ಅಂತ ಬರೆದಿದ್ದಾರೆ. ಕಾಮಾಂಧನಾಗ್ಬಿಟ್ಟು ಮುನಿಯ ಪತ್ನಿಯನ್ನು ಅಂದರೆ ಗೌತಮರ ಹೆಂಡತಿಯಾದಂತಹ ಅಹಲ್ಯೆ ಅವಳನ್ನು ಮೋಹಿಸಿರ್ತಾನೆ ಅಲ್ವಾ, ಬಲಾತ್ಕಾರವನ್ನು ಮಾಡಿರ್ತಾರೆ ಇಂದ್ರದೇವರು. ಅದು ಅಹಲ್ಯೆ ಮಾಡಿದಂಥ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇಂದ್ರದೇವರು ಮಾಡಿರುವಂಥ ತಪ್ಪು ಅಂತ ಸಹ ಹೇಳೋಕ್ಕಾಗಲ್ಲ.
ಕೆಲವೊಂದು ಸಂದರ್ಭಗಳು ಆ ಥರ ಆಗಿರುತ್ತೆ. ಅಹಲ್ಯ ಏನು ತಿಳ್ಕೊಂಡಿರ್ತಾಳೆ, ಗೌತಮರ ವೇಷದಲ್ಲಿ ಹೋಗಿರ್ತಾರೆ ಇಂದ್ರದೇವರು. ಆದರೂ ಸಹ ಅಹಲ್ಯೆ ಅತ್ಯಂತ ಪತಿವ್ರತೆ ಅಲ್ವಾ. ಆಕೆ ಗೌತಮರು ಯಾರು ಅಂತ ಕಂಡು ಹಿಡಿಬೋದಾಗಿತ್ತು, ಗೊತ್ತಾಗಿರಬೇಕಿತ್ತು. ಆದರೆ ಯಾಕೆ ಅಂದರೆ ಕಾಮದಲ್ಲಿ ಅವಳು ಸಹ ಮುಳುಗ್ಬಿಟ್ಟಿದ್ಲು ಅಂತ, ಅಹಲ್ಯೆ ಸಹ. ಹೀಗೆ ಇಂದ್ರದೇವರು ಗೌತಮರ ಪತ್ನಿಯನ್ನು ಕಾಮಿಸಿರುವುದನ್ನು ಇಲ್ಲಿ ಬರೆದಿದ್ದಾರೆ. ಇದನ್ನು ನಾವು ಕೇಳಿಬಿಟ್ಟು ಯಾರೂ ತಪ್ಪು ಅಪಾರ್ಥವನ್ನು ಮಾಡ್ಕೋಬಾರ್ದು. ಇಂದ್ರದೇವ್ರ ಮೇಲಾಗಲಿ ರುದ್ರದೇವ್ರ ಮೇಲಾಗಲಿ, ಅವರೆಲ್ಲ ದೇವಾನುದೇವತೆಗಳು, ಯಾವುದೇ ತಪ್ಪನ್ನು ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದರೂ ಸಹ ಅವರ ತಪ್ಪು ಅಪರಾಧ ಅಲ್ಲ. ನಮ್ಮ ಥರ ನಾವು ಮಾಡಿದಂಥ ತಪ್ಪಿಗೂ ದೇವತೆಗಳು ಮಾಡಿದಂಥ ತಪ್ಪಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸಗಳಿರುತ್ತೆ. ದೇವತೆಗಳು ಈ ಥರ ತಪ್ಪುಗಳನ್ನು ಮಾಡಿದರೂ ಭಗವಂತ ಯಾಕೆ ಶಾಪವನ್ನು ಕೊಡಲಿಲ್ಲ, ಇಂದ್ರದೇವರಿಗೆ ಯಾಕೆ ಶಾಪ ಕೊಡಲಿಲ್ಲ? ಇನ್ನೂ ಅಹಲ್ಯೆಗೆ ಶಾಪದಿಂದ ವಿಮೋಚನೆಯನ್ನು ಮಾಡಿದರು ಅಲ್ವಾ. ರಾಮದೇವರಾಗಿ ಬಂದಾಗ ರಾಮಾವತಾರದಲ್ಲಿ ಅಹಲ್ಯೆ ಕಲ್ಲಾಗಿ ಇರ್ತಾಳೆ. ಗೌತಮರ ಶಾಪದಿಂದ ಅಹಲ್ಯೆಯ ಕಲ್ಲಿನ ಶಾಪ ವಿಮೋಚನೆ ಆಗುತ್ತೆ. ಕಾಲಿಂದ ತಗಲಿಸ್ಬಿಟ್ಟು ಶಾಪ ವಿಮೋಚನೆ ಆಗುತ್ತೆ. ಅಂತಹ ಅಹಲ್ಯೆಯನ್ನು ನಾವು ಪಂಚಕನ್ಯೆಯರಲ್ಲಿ ಪ್ರಥಮವಾಗಿ ಅವರನ್ನು ನಾವು ಧ್ಯಾನಿಸ್ತೀವಿ ಅಲ್ವಾ. ಅಹಲ್ಯೆ, ದ್ರೌಪದಿ, ಸೀತಾ ಅಂತ ಹೇಳಿ ಪ್ರಥಮ ಸ್ಥಾನವನ್ನು ಭಗವಂತ ಅಹಲ್ಯೆಗೆ ಕೊಟ್ಟಿದ್ದಾರೆ. ಅಂದರೆ ಎಂಥ ಪತಿವ್ರತೆ ಅಂತ ನಾವು ತಿಳ್ಕೊಬೇಕು. ಇದೆಲ್ಲ ಯಾಕೆ ನಡೆದಿರುತ್ತೆ ಅಂತಂದರೆ ಭಗವಂತನ ಪ್ರೇರಣೆಯಿಂದನೇ, ಭಗವಂತನಿಗೋಸ್ಕರ ಅವರು ಇದನ್ನೆಲ್ಲ ಮಾಡಿರ್ತಾರೆ. ಮುಂದೆ ಏನೋ ಒಂದು ಇತಿಹಾಸ ನಿರ್ಮಾಣ ಆಗಬೇಕು, ಭಗವಂತನ ಬಗ್ಗೆ ಒಂದು ಏನೋ ಮುಂದೆ ಗೊತ್ತಾಗಬೇಕಾಗಿದೆ ನಮಗೆ. ಹಾಗಾಗಿ ಇಷ್ಟೆಲ್ಲ ಹಿಂದೆ ಕಥೆಗಳು ನಡೆದಿರುತ್ತೆ. ಆದರೆ ನಾವು ಅದನ್ನು ತಪ್ಪಾಗಿ ಯಾವತ್ತೂ ಭಗವಂತನ ಮತ್ತು ದೇವರ ಬಗ್ಗೆ ಅಪಾರ್ಥಗಳನ್ನು ಮಾಡ್ಕೋಬಾರ್ದು. ಕೆಲವೊಂದನ್ನು ನಾವು ಕೇಳಬೇಕು ಅಷ್ಟೇ. ಹಾಗೆ ಇಲ್ಲಿ ಅಹಲ್ಯೆ ಮತ್ತು ಇಂದ್ರದೇವರ ಬಗ್ಗೆ ತಿಳಿಸಿದ್ದಾರೆ. ಕಾಮಾಂಧನಾಗಿ ಮುನಿಯ ಕಾಮಿನಿಗೈದನೊಬ್ಬ, ನಂತರ ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ ಅಂತ ಬರೆದಿದ್ದಾರೆ. ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ ಯಾರು? ಚಂದ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚಂದ್ರನ ಬಗ್ಗೆ ಹೇಳ್ತಾ ಇದ್ದಾರೆ. ಗುರುವಿನ ಪತ್ನಿಯಾದಂತಹ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾದಂತಹ ತಾರೆ, ಆಕೆಯನ್ನು ಬೃಹಸ್ಪತ್ಯಾಚಾರ್ಯರು ಮನೆಯಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಹೋಗ್ಬಿಟ್ಟು ತಾರೆಯನ್ನು ಕರ್ಕೊಂಡು ತನ್ನ ಲೋಕಕ್ಕೆ ಹೋಗಿರ್ತಾನೆ ಚಂದ್ರ. ಹಾಗಾಗಿ ತಾರೆಯ ಒಂದು ರೂಪಕ್ಕೆ ಮರಳಾಗಿ ಈ ರೀತಿಯಾಗಿ ಚಂದ್ರ ಮಾಡಿರ್ತಾನೆ ಅಂತ ಹೇಳಿ ಕೆಲವೊಂದು ಕಥೆಗಳಲ್ಲಿ ನಾವು ಕೇಳ್ತೀವಿ. ಹೀಗೆ ಇಂದ್ರ, ಚಂದ್ರ, ದೇವತೆಗಳು, ರುದ್ರದೇವರು ಇವರೆಲ್ಲ ಅನಾಚಾರವನ್ನು ಮಾಡಿದಾರಲ್ಲ, ನಾವು ಮಾಡಿದರೆ ಏನು ತಪ್ಪು ಅಂತ ಯಾರೂ ಭಾವಿಸಬಾರ್ದು. ಅವರು ಮಾಡಿದರೆ ತಪ್ಪಲ್ಲ, ನಾವು ಮಾಡಿದರೆ ಅಪರಾಧ. ಅದಕ್ಕೆ ಘೋರವಾದ ಶಿಕ್ಷೆ ಇರುತ್ತೆ. ನಾವು ಮಾಡಿದಂಥ ಪಾಪಕರ್ಮಗಳಿಗೆ ಮನುಷ್ಯರಿಗೂ ದೇವತೆಗಳಿಗೂ ಇರುವಂಥ ವ್ಯತ್ಯಾಸ ಇದು. ಇದನ್ನು ನಾವು ಫಸ್ಟ್ ತಿಳ್ಕೋಬೇಕು. ನಾವು ಮಾಡಿದರೆ ಘೋರವಾದಂಥ ಅಪರಾಧ, ಅದಕ್ಕೆ ನರಕ ಪ್ರಾಪ್ತಿ ಆಗತ್ತೆ, ಕಷ್ಟಗಳು ಬರುತ್ತೆ. ಆದರೆ ದೇವತೆಗಳು ಮಾಡಿದಂಥ ತಪ್ಪಿಗೆ ಯಾವುದೇ ಒಂದು ಶಿಕ್ಷೆ ಇರೋದಿಲ್ಲ. ದೇವರು ಯಾರಿಗೂ ಶಾಪವನ್ನು ಕೊಡೋದಿಲ್ಲ. ಯಾಕೆ? ಭಗವಂತನ ಪ್ರೇರಣೆಯಿಂದನೇ ಅವರು ಇದನ್ನೆಲ್ಲ ಮಾಡಿರ್ತಾರೆ, ಇಂಥ ಕೆಲಸಗಳನ್ನು. ಅದಕ್ಕೋಸ್ಕರ ಭಗವಂತ ಯಾವುದೇ ಶಿಕ್ಷೆಯನ್ನು ಅವ್ರಿಗೆ ಕೊಡೋದಿಲ್ಲ. ಚಂದ್ರ ಮನೋನಿಯಾಮಕರು ಅಂತ ಹೇಳ್ತೀವಿ. ಚಂದ್ರದೇವರು ಸಹ ಮನಸ್ಸಿಗೆ ಕಾರಣಕರ್ತರು. ಎಂತಹ ಅದ್ಭುತವಾದಂಥ ಬೃಹಸ್ಪತಿಗಳು, ವನಗಳಲ್ಲಿ ಔಷಧಿ ವೃಕ್ಷಗಳು ಇದೆಲ್ಲನೂ ಬೆಳೀಲಿಕ್ಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಚಂದ್ರ ದೇವತೆ ಅಲ್ವಾ. ಹೀಗಿದ್ದಾಗ ಇಂಥ ತಪ್ಪುಗಳನ್ನು ಯಾಕೆ ಮಾಡಿರ್ತಾರೆ ಅಂದರೆ ಇದು ಅನಾಚಾರ ಅಂತ ಅನ್ನಿಸ್ಬೋದು ನಮಗೆ. ಆದರೆ ಭಗವಂತನ ಪ್ರೇರಣೆಯಿಂದ, ಭಗವಂತನ ಪ್ರೀತಿಗಾಗಿ ಅವರು ಇದನ್ನೆಲ್ಲನೂ ಮಾಡಿರ್ತಾರೆ. ದೇವತೆಗಳು ಮಾಡಿದಂಥ ಇದೆಲ್ಲ ಕೆಲಸಗಳು ಲೋಕಕ್ಕೆ ಉಪಕಾರಿ ಆಗುತ್ತೆ ಅನ್ನುವಂಥ ಸಂದೇಶವನ್ನು ನಾವಿಲ್ಲಿ ತಿಳಿಬೇಕು. ಇವರು ಮಾಡಿದಂಥ ಅನಾಚಾರದಿಂದ ಭಗವಂತನ ಸೇವೆ ಆಗುತ್ತಂತೆ ನೋಡ್ರಿ. ಹಾಗಾಗಿ ಇಷ್ಟೆಲ್ಲನೂ ನಡೆದಿದೆ ಅಂತ ಇಲ್ಲಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹೇಳ್ತಾಳಂತೆ, ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದೀರಲ್ಲ ನೀವು, ಅದಕ್ಕೆ ನನಗೆ ಇಂದ್ರ ಬೇಡ, ಚಂದ್ರ ಬೇಡ, ರುದ್ರದೇವರು ಬೇಡ, ಬ್ರಹ್ಮದೇವರು ಬೇಡ ಅಂತ ಹೇಳಿ ಯಾರೂ ಬೇಡ, ನೀವು ಯಾರೂ ಸರಿ ಇಲ್ಲ, ಎಲ್ಲರೂ ತಪ್ಪುಗಳನ್ನು ಮಾಡಿದ್ದೀರಾ, ಹಾಗಾಗಿ ನಿಮ್ಮನ್ನು ನಾನು ಒಲ್ಲೆ ಅಂತ ಹೇಳಿ ಈ ಒಂದು ಲಕ್ಷ್ಮೀ ಶೋಭನದಲ್ಲಿ ತಿಳಿಸಿದ್ದಾಳೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ದೇವತೆಗಳ ಬಗ್ಗೆ ಏನನ್ನು ಹೇಳಿದಾಳೆ ಲಕ್ಷ್ಮೀದೇವಿ ಅಂತ ತಿಳಿತಾ ಹೋಗೋಣ. ವಾದಿರಾಜರು ಯಾವ ರೀತಿ ಸುಂದರವಾಗಿ ಬರೆದಿದ್ದಾರೆ ಅಂತ ಸಹ ತಿಳ್ಕೊತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.